जय भारत ಸಾಗಿ ಬಂದಿರತಕ್ಕಂಥ ಪವಿತ್ರವಾಗಿರುವ ದೇವಿಯ ಮಹಾಲೀಲಾ ವಿಳಾಸವನ್ನು 9 ದಿನಗಳ ಪರ್ಯಂತವಾಗಿ ಶ್ರವಣ ಮಾಡ್ತಾ ಬರ್ತಾ ಇದ್ದೇವೆ. ಶ್ರವಣಂ ಕೀರ್ತನಂ ಶಂಭೋಸ್ಮರಣಂ ಪಾದಸೇವನಂ ಅರ್ಚನಂ ದಾಸ್ಯಂ ಸಖ್ಯಂ ಆತ್ಮಾನಿವೇದನಂ ಅಂತಕ್ಕಂಥ ಈ 9 ವಿಧವಾದ ಭಕ್ತಿಗಳಲ್ಲಿ 9 ದಿನದಲ್ಲಿ ಕೊನೆಯ ಭಕ್ತಿ ನಾವು ಏನ್ ಮಾಡ್ಕೋಬೇಕಂತ ಕೇಳಿದ್ರೆ ಆತ್ಮಾನಿವೇದನವನ್ನು ಮಾಡಿಕೊಳ್ಳಬೇಕು. ಶ್ರವಣ ಅಂತ ಹೇಳಿದ್ರೆ ಆತ್ಮನಿವೇದನವರೆಗೆ ನಾವು ಬರಬೇಕಾಗಿದೆ. ಇಲ್ಲಿ ಆತ್ಮಜ್ಞಾನವನ್ನು ಯಾರು ಮಾಡಿಕೊಂಡ್ರು ಅಂತ ಕೇಳಿದ್ರೆ ಶುಭ ಮತ್ತು ಋಷಭರು ಅಂತಕ್ಕಂಥವರು. ಈ ಜ್ಞಾನಕಾಂಡದಲ್ಲಿ ಅಹಂ ಮತ್ತು ಮಮ, ಅಹಂ ಮತ್ತು ಮಮ ಅಂದ್ರೆ ನಾನು ನನ್ನದಂತಕ್ಕಂಥ ಅಹಂಕಾರವನ್ನು ಬಿಡಲಾಗುವುದಿಲ್ಲ. ಈ ಅಹಂಕಾರವನ್ನು ಎಲ್ಲರನ್ನು ಧ್ವಂಸಗೊಳಿಸುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿವರೆಗೆ ಆಲಿಸ್ತಾ ಬಂದಿದ್ದೇವೆ. ಯಾಕೆ ಹೀಗೆ ವಿಚಾರವನ್ನು ದೇವಿ ಅಂದ್ರೆ ರೂಪಿಲ್ಲ, ಲಾವಣ್ಯ ಇಲ್ಲ, ಕೈಯಿಲ್ಲ, ಕಾಲಿಲ್ಲ, ಏನನ್ನು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ತಾಯಿ ಅಂದ ಬಳಿಕ ಎಲ್ಲರಿಗಷ್ಟೇ, ಮಕ್ಕಳು ಅಂದ ಬಳಿಕ ತಾಯಿಗೆ, ತಾಯಿ ಆದವಳ ಎಲ್ಲ ಮಕ್ಕಳಿಗೆ ಪ್ರೀತಿಯನ್ನು ಮಾಡಬೇಕಾಗುತ್ತೆ, ವಾತ್ಸಲ್ಯ ಮಮತೆಯನ್ನು ತೋರಬೇಕಾಗುತ್ತೆ. ಒಬ್ಬ ಮಗ ಕಳ್ಳಿದ್ದಾನೆ, ಇನ್ನೊಬ್ಬ ಮಗ ಸುಳ್ಳಿದ್ದಾನೆ, ಇನ್ನೊಬ್ಬ ಮಗ ಜಾಲ ಇದ್ದಾನೆ ಅಂತ ತಿಳ್ಕೊಂಡು ಅವರನ್ನು ಬಿಡಕ್ಕಾಗುದಿಲ್ಲ. ಬಿಟ್ಟರು ಕೂಡ ಅವರ ಮಕ್ಕಳೇ ಆಗ್ತಾರೆ. ಆದರೆ ಸಕಲ ಲೋಕಕ್ಕೆಲ್ಲ ಅಧೀನ ಆಗಿರ್ತಕ್ಕಂಥ ಮಹಾಮಾತೆ ಜಗನ್ಮಾತೆ ಓಂಕಾರ ಸ್ವರ್ಪಿಣಿ ಮಹಾಮಾಯಾಗಿ ಶಕ್ತಿ ಲೋಕದ ಮಹಾಮಾತೆ. ರಕ್ಕಸರಿದ್ದರೂ ಕೂಡ ಮಾತೆಯ ಮಕ್ಕಳೇ. ಅಸುರ ಇರಲಿ ಸುರ ಇರಲಿ, ಸುರ ಅಂದರೆ ದೇವತೆಗಳು, ಅಸುರ ಎಂದರೆ ರಾಕ್ಷಸರು, ರಾಕ್ಷಸರುಗಳು ದೇವಿಯ ಮಕ್ಕಳೇ, ದೇವತೆಗಳು ದೇವಿಯ ಮಕ್ಕಳೇ. ಮತ್ತು ದೇವಿಯವರನ್ನು ಯಾಕೆ ಕೊಲೆಯನ್ನು ಮಾಡಿದರು? ದೇವಿಯವರನ್ನು ಮಹಿಷಾಸುರನ ಸೈನ್ಯವಾಗಿರ್ತಕ್ಕಂಥ ಋಷಿಲೋಮನನ್ನು, ವೃದಕ್ಕನನ್ನು, ಚಿಕ್ಷೂರನನ್ನು, ಬಿಡಾಲನನ್ನು, ಮಹಿಷಾಸುರನನ್ನು, ಸುಗ್ರೀವನನ್ನು, ಧೂಮ್ರಲೋಚನನ್ನು, ರಕ್ತ ವಿಕಾಸನನ್ನು, ಚಂಡಮುಂಡನನ್ನು, ಶುಂಭ ನಿಶುಂಭರವರೆಗೆ ಎಲ್ಲರಿಗೆ ಕೊಲೆ ಮಾಡುತ್ತಾ ಬಂದಳಲ್ಲ, ಇವಳು ದಯಾಹೀನಳು, ದಯಾವಂತಳಲ್ಲ ಅಂತ ಕಥೆಯಿಂದ ನಮಗೆ ಈಗ ಅನಿಸ್ತದೆ. ಆದರೆ ದೇವಿಯು ಯಾರನ್ನು ಕೂಡ ಹೊಡೆಯಲಿಲ್ಲ. ಶುಂಭ ನಿಶುಂಭರನ್ನು ಹೊಡೆಯಲಿಲ್ಲ, ಮಹಿಷಾಸುರನನ್ನು ಹೊಡೆಯಲಿಲ್ಲ, ಋಷಿಲೋಮನನ್ನು ಕೂಡ ಯಾರನ್ನು ಕೂಡ ಅವಳು ಕೊಲ್ಲಲಿಲ್ಲ. ಮತ್ತೆ ಏನು ಮಾಡಿದಳು ಅಂತ ಕೇಳಿದ್ರೆ ಅವರನ್ನು ಕೊಲ್ಲಲಿಲ್ಲ, ಅವರೊಳಗಿರ್ತಕ್ಕಂಥ ದುಷ್ಟಗಳನ್ನು ಕೊಂದು ತೆಗೆದು ಶಿಷ್ಟಳಾಗಿ, ಶಿಷ್ಟಳೆಂಬ ಪರಾಂಬಿ ಬಹು ಉತ್ಕೃಷ್ಟದಿಂದ ನೆನೆದರು. ಆ ಶಿಷ್ಟಳಾಗಿರ್ತಕ್ಕಂಥ ಪರಾಂಬೆ ಅವಳನ್ನು ನಾವು ಉತ್ಕೃಷ್ಟದಿಂದ ನೆನೆಯಬೇಕಂತೆ. ಅದಕ್ಕೆ ಹೇಳ್ತಾರೆ ಏನ್ ಮಾಡುವ ಅಂತ ಕೇಳಿದ್ರೆ ದೇವಿ ಅವರನ್ನು ಕೊಲ್ಲಲಿಲ್ಲ, ಅವರ ಒಳಗಿನ ಗುಣಾದಿಗಳನ್ನು ತೆಗೆದವರು.